ಇವರಿಗೆ ಗೌರವ ಕೊಡಬೇಕು. ಸರ್ BL ನಾನು ಹೇಳ್ತಾ ಇದ್ದೀನಿ ಅನ್ಕೊಂಡ್ರೆ ಅವ್ರಿಗೆ ಏನು ನಮ್ಗೆ ಕೌಂಟೇ ಇಲ್ಲ. ಅವ್ರ ಲೆಕ್ಕವನ್ನು ಏನು ಮುತ್ತಿಗೆ ಕಾರ್ಯಕ್ರಮನ ಹಿಂಪಡಿಸಿ ನಾವು ಅವ್ರಿಗೆ ಇಲ್ಲಿಂದ ಆಗಲ್ಲ ಸರ್. ಇಲ್ಲ ನೀವು ಹೊಡಿತೀರಾ, ಗುಂಡಾಗ್ತೀರಾ ಅಥವಾ ಬೇಲೆ ಕಳಿಸ್ತೀರಾ, ನಾವು ರೆಡಿ ಇದ್ದೀವಿ ಸರ್. ನಿಮಗೆ ಗೌರವ ಅಷ್ಟೇ ಸರ್. ಡ್ಯೂಟಿ ಹೋಗ್ಬೇಕು, ಡ್ಯೂಟಿ ಹೋಗ್ಬೇಕು. ಯಾವುದೇ ಗಾಡಿ ಅಡ್ಡ ಅದು ಇದು ಬೆರಳಿ ಬರೋದಾಗ್ಲಿ ಯಾವುದೂ ಮಾಡಂಗಿಲ್ಲ. P1 ಏನಿತ್ತು ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಲಿ, ನಾವು ಯಾವುದೇ ರೀತಿಯಲ್ಲೂ ತೊಂದರೆಯನ್ನ ಕೊಡೋದಿಲ್ಲ ಸರ್. ನಾವ್ಯಾರು ಏರ್ಪೋರ್ಟ್ನಲ್ಲಿ ಬಂದು ಏನು ದಿನ ಕುತ್ಕೊಳೋರಲ್ಲ. ಇವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ ಸೈಡ್ ಪಿಕಪ್ನವರು ನಮ್ಗೇನೋ ತೊಂದರೆ ಮಾಡ್ತಿದ್ರು, ಅದರಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಸೈಡ್ ಪಿಕಪ್ 25ರಿಂದ 30 ಜನ ಇದ್ದಾರೆ, ಅವ್ರನ್ನ ಕಡಿವಾಣ ಹಾಕಕ್ಕಾಗೋದಿಲ್ಲ. 15,000 ಜನ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾರೆ. ಈಗ ಇಷ್ಟು ತಾಕತ್ತಿದೆ ನಿಮಗೆ, ಸೈಡ್ ಪಿಕಪ್ ಅವ್ರನ್ನ ನಿಲ್ಸಕ್ಕಾಗೋದಿಲ್ಲ. ಸೈಡ್ ಪಿಕಪ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು BLನವರ ಕುತಂತ್ರದಿಂದ. ಮತ್ತೆ ಇವ್ರು ಇವತ್ತು ಏನ್ ಇವತ್ತು ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ OHM ಮತ್ತೆ ಕ್ವಿಕ್ ರೈಡ್ ಅನ್ನೋ ಕಂಪನಿಗಳಿಗೆ ಪಾರ್ಕಿಂಗ್ ಅನ್ನ ಕೊಟ್ಟಿದ್ದಾರೆ. ಅವರಿಂದ ಅಪಾರ್ಟ್ಮೆಂಟ್ಸು, ದುಡ್ಡು ಎಲ್ಲವನ್ನ ತಗೊಂಡಿದ್ದಾರೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು ಈಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ಬಿಸ್ನೆಸ್ ಇಲ್ಲ. ಈ 15,000 ಜನನ ಹೊರಗಡೆ ಹಾಕಿದ್ರೆ ಅವ್ರಿಗೆ ಬಿಸ್ನೆಸ್ ಸಿಗುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಇವರ ಒಂದು ಕುತಂತ್ರಿತನ. ಅದಕ್ಕೆ ಏನ್ ಮಾಡಿದ್ದಾರೆ, T1 ನಲ್ಲಿ ಈ ಕೆಲಸ ಮಾಡಿದ್ರೆ T2 ನಲ್ಲಿ ಒಳಗಡೆ ಹೋಗಿ ಆಚೆ ಬರ್ಬೇಕಾದ್ರೆ 100 ರೂಪಾಯಿ ಕೊಟ್ಟೆ ಬರ್ಬೇಕು ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಪರ್ಸನಲ್ ಪಿಕಪ್ ವೆಹಿಕಲ್ಸ್ ಸಿಟಿ ಒಳಗಡೆ ಬರೋದ್ ಬೇಡ, ಏರ್ಪೋರ್ಟ್ ಬರೋದ್ ಬೇಡ, ಆ ಗಾಡಿಗಳಿಗೆ ಬಿಸ್ನೆಸ್ ಕೊಡೋಣ ಅಂದ್ಬಿಟ್ಟು ಕಂಪನಿಗಳಿಗೆ ಟೈಅಪ್ ಆಗಿ ಈ ಕುತಂತ್ರಿ ಕೆಲಸಗಳನ್ನ ಮಾಡ್ತಾರೆ ಸರ್. DCP ಅವ್ರು ನಿಮ್ ಮುಂದೆನೆ ಹೇಳಿದ್ದಾರೆ, 2 ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ. ನಾವು 4 ದಿನದವರೆಗೂ ತಡೀತೀವಿ ಸರ್. 4 ದಿನ ಆದ್ಮೇಲೆ ಅವ್ರಿಗೆ ಹೇಳಿದೀವಿ, ನಮ್ಗೆ ಅರೈವಲ್ ನಲ್ಲೇ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಅವ್ರು ಒಪ್ಕೊಂಡಿದ್ದಾರೆ, ನಿಮ್ ಮುಂದೆ ಒಪ್ಕೊಂಡಿದ್ದಾರೆ. ನಾವು ಅಲ್ಲಿ ಹೋಗಿ ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ.